ಬಹುದು. ಸಾಮಾನ್ಯವಾಗಿ ನೀವು ಕೃಷಿನಲ್ಲಿ ಲಾಭ ಅನ್ನೋದು ನೋಡಬೇಕಾದ್ರೆ ಅದರಲ್ಲಿ ಪ್ರಾರಂಭದಿಂದಲೇ ಯಾವ ರೀತಿ ಉಳಿತಾಯ ಮಾಡ್ತೀವಿ ಅನ್ನೋದ್ರ ಮೇಲೆ ಲಾಭ ಡಿಪೆಂಡ್ ಆಗಿರುತ್ತೆ. ಇಲ್ಲೊಂದು ಅರ್ಧ ಎಕರೆನಲ್ಲಿ 15 ಗುಂಟೆ ಕೃಷಿನಲ್ಲಿ 2ನೇ ಬೆಡ್ನ ಬೆಳೆಯಾಗಿ ಸೌತೆಕಾಯಿ ಕೃಷಿ ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿ ಅವರು ಉಳಿತಾಯ ಮಾಡಿದ್ದಾರೆ ಮತ್ತು ಅವ್ರ ಲಾಭವಾಗಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ, ಈ ರೀತಿ ಅದ್ಭುತವಾದ ಕೃಷಿಯ ಹಿಂದಿನ ರಹಸ್ಯ ಏನು, ಎಲ್ಲ ಮಾಹಿತಿಗಳು ರೈತರ ಹತ್ರ ಡಿಸ್ಕಸ್ ಮಾಡೋಣ. ನಿಮ್ಮ ಹೆಸರು ಮತ್ತು ನಿಮ್ಮೂರು? ನಮ್ಮ ಹೆಸರು ನಾಗೇಶ್ ಅಂತ. ಹಾಂ. ನಮ್ಮೂರು ಹಸಡಹಳ್ಳಿ ಅಂತ. ಹಸಡಹಳ್ಳಿ. ಸರ್, ಎಷ್ಟು ವರ್ಷಗಳಿಂದ ನೀವು ಕೃಷಿ ಮಾಡ್ತಾ ಬಂದ? ನಾವೊಂದು 3 ವರ್ಷದಿಂದ ಮಾಡ್ತಾ ಇದ್ದೀವಿ. 3 ವರ್ಷದಿಂದ. ಅದಕ್ಕೆ ಮೊದಲು ಸರ್? ಅದಕ್ಕೆ ಮೊದಲು ಇಲ್ಲ. ಏನು ಬೇರೆ ಕೆಲಸ ಏನು ಮಾಡ್ತೀವಿ? ಬೇರೆ ಕೆಲಸ ಅಂದರೆ ಟೈಲರ್ ಕೆಲಸ ಮಾಡ್ತೀವಿ. ಟೈಲರ್ ಕೆಲಸ ಮಾಡ್ತಾ ಇದ್ರೆ. ಸೊ ಕೃಷಿಗೆ ಬರೋದಕ್ಕೆ ಏನು ಸರ್ ಒಂದು ಕಾರಣ ಅಂತ ತಿಳ್ಕೊಬೋದಾ? ತಿಳ್ಕೊಬೋದು. ಹಾಂ, ಹೇಳಿ ಸರ್. ಹೆಂಗೆ ಅಂತ? ಈಗ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರಿ? ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರೆ ಏನೋ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ಏನೋ ಬೋರ್ ಹಾಕಿ ಏನೋ ನಮ್ಮ ಕೃಷಿ ಇದ್ರಿಂದ ಮಾಡೋಣ ಅಂತ ಬಂದಿದ್ವಿ. ಮೊದಲು ನೀರು ಇರಲಿಲ್ಲ, ಮೊದಲು ನೀರು ರೆಡಿ ಮಾಡಿ ಈಗ ಕೃಷಿ ಕ್ಷೇತ್ರಕ್ಕೆ ಬಂದಿದ್ವಿ. ಸರ್, ಈಗ ನೀವು ನೋಡ್ದಂಗೆ ನೀವು ಈಗ ಒಂದು 3 ವರ್ಷಗಳಿಂದ ಏನೆಲ್ಲ ಒಂದು ಬೆಳೆಗಳನ್ನ ಬೆಳೀತಾ ಬಂದಿದ್ದೀರಾ? ನಾವು ಟೊಮಾಟೊ, ಬೀನ್ಸು, ಆಮೇಲೆ ಸೌತೆಕಾಯಿ, ಆಮೇಲೆ ನೌಕಲ್ಲು, ಕ್ಯಾರೆಟ್ ಇಷ್ಟು ಮಾಡಿದ್ವಿ. ಎಲ್ಲ ಒಂದು ಲೆಕ್ಕಾಚಾರಕ್ಕೆ ತರಕಾರಿ ಬೆಳೆಗಳೆಲ್ಲ ಮಾಡಿದ್ದೀವಿ. ಓಕೆ ಸರ್. ಈಗ ಇಲ್ಲಿ ನೋಡೋದಾದ್ರೆ ನಾವು ನೋಡ್ತಿರೋದು ಬಂದು 2ನೇ ಬೆಡ್ಡಲ್ಲಿ, ಅಂದರೆ ಈಗ ಆಲ್ರೆಡಿ ಒಂದು ಬೀನ್ಸ್ ಬೆಳೆನ ಮಾಡಿರ್ತೀರಾ. ಆ ಬೀನ್ಸ್ ಬೆಳೆ ಆದ ನಂತರ ಬಂದು ಈ ಒಂದು ಸೌತೆ ಬೆಳೆನ ಮಾಡಿರ್ತೀರ. ಸರ್, ಮೊದಲನೇದಾಗಿ ಏನಂತ ಹೇಳಿದ್ರೆ ನಾವು ಈಗ ತಳಿ ನೋಡೋದಾದರೆ ಗಿಡ ತುಂಬ ಹೆಲ್ತಿಯಾಗಿ ಚೆನ್ನಾಗಿದೆ. ಇಲ್ಲಿ ನೋಡೋದಾದರೆ ಫ್ರೂಟ್ ಸೆಟ್ಟಿಂಗು ಎಲ್ಲ ಚೆನ್ನಾಗಿದೆ. ಸರ್, ಯಾವುದು ಸರ್ ತಳಿ ಇದು? ಇದು ರಾಧೆ ಅಂತ. ರಾಧೆ ಅಂತ. ಓಕೆ ಸರ್, ತಳಿ ವಿಚಾರ ಆಯಿತು ಸರ್. ಈಗ ಎಲ್ಲರೂ ಬಂದು ಬೇಸಿಗೆಯಲ್ಲಿ ಒಂದು ಸ್ವಲ್ಪ ನೀರಿನ ತೊಂದರೆ ಆಗ್ಬೋದು, ಇಂಥ ತೊಂದರೆಗಳಿಗೆಲ್ಲ ಬಂದು ಪೇಪರ್ ಬೆಡ್ ಮಾಡ್ತಾರೆ. ನೀವು ಇಲ್ಲಿ ನೋಡೋದಾದರೆ ಪೇಪರ್ ಬೆಡ್ ಏನೂ ಮಾಡಿಲ್ಲ. ಈಗ ನಾರ್ಮಲ್ ಆಗಿ ಓಪನ್ ಬೆಡ್ಡಲ್ಲೇ ಹಾಗೆ ಮಾಡಿದ್ದೀರಾ? ಹಾಗೆ ಮಾಡಿ. ಹಾಂ ಸರ್, ಏನು ಸರ್ ಕಾರಣ ಇದು? ಅದಕ್ಕೆ ಕಾರಣ ಅಂದರೆ ಗೊಬ್ಬರ ಕೊಟ್ಟು ಇದು ಮಾಡಿದ್ರೆ ಆಗ್ತದೆ ಸರ್. ನೀವು ಅಂತ ಹೇಳಿದ್ರೆ ಈಗ ಮಣ್ಣು ಯಾರು ಹಾಕೋ ಟೈಮಲ್ಲಿ ಗೊಬ್ಬರ ಚೆನ್ನಾಗಿ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ? ಹಾಂ, ಓಕೆ. ಈಗ ಬೀನ್ಸ್ ಯಾವ ರೀತಿ ಆಗಿತ್ತು ಸರ್? ಪೇಪರ್ ಹಾಕಿರ್ಲಿಲ್ವಲ್ಲ? ಬೀನ್ಸ್ ಚೆನ್ನಾಗಿತ್ತು ಸರ್. ಎಷ್ಟು ಇಳುವರಿ ಏನಂತ? ಒಂದು ಇಳುವರಿ ಒಂದು ಕೊಯ್ಲ್ಕ ಒಂದು 8 ಮೂಟೆ 10 ಮೂಟೆ ಸಿಕ್ಕಿತ್ತು. 10 ಮೂಟೆ. ಎಷ್ಟು ಇದೆ ಲ್ಯಾಂಡ್ ಇದು? ಲ್ಯಾಂಡ್ ಒಂದು 15 ಗುಂಟೆ ಆಯಿತು. 15 ಗುಂಟೆ. ಓಕೆ ಸರ್, ಇದೊಂದು ವಿಚಾರ ಆಯಿತು. ಈಗ ಈ ಒಂದು ಬೆಳೆಗೆ ಈಗ ತಾಕತ್ತು ಯಾಕಂತ ಹೇಳಿದ್ರೆ ಹಳೆ ಬೆಡ್ ಅಂತ ಹೇಳಿದ್ರೆ ತಾಕತ್ತು ಇರಲ್ಲ ಅಂತ ಕೆಲವೊಬ್ರೆಲ್ಲ ಹೇಳ್ತಾ ಇರ್ತಾರೆ. 2ನೇ ಬೆಡ್ಡಲ್ಲಿ ನಾವು ಬೆಳೆ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂತ. ಬಟ್ ನಿಮ್ಮದು ನೋಡೋದಾದ್ರೆ ಬೆಳೆ ಚೆನ್ನಾಗಿದೆ. ಹೆಂಗೆ ಮೇಂಟೈನ್ ಮಾಡೋದ್ರಿ ಸರ್ ಇದು? ವಾರಕ್ಕೊಂದ್ಸತಿ ಮದ್ದು ಆಮೇಲೆ ಗೊಬ್ಬರ ಕೊಡ್ತಾ ಇದ್ರೆ ಅದೇ ಪಿಕಪ್ ಅದೇ ಬರುತ್ತೆ ಅಂತೀರಾ? ಸರ್, ಈಗ ಅಂತರಗಳು ನೋಡೋದಾದ್ರೆ ಎಷ್ಟು ಅಡಿಗಿದೆ ಸರ್? ಸಾಲಿಂದ ಸಾಲಿಗೆ 4 ಅಡಿ ಬರ್ತದೆ. 4 ಅಡಿ. ಸ್ವಲ್ಪ ಹತ್ರ ಆಯ್ತೇನೋ ಅನ್ಸ್ತಾ ಇದೆ. ಗಿಡ ನೋಡಿದ್ರೆ ಈ ರೀತಿ ಆಗಿದೆ. ಓಕೆ ಸರ್, ಈಗ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಾ ಸರ್? ಸಸಿಯಿಂದ ಒಂದು ಅರ್ಧ ಅಡಿ ಅಷ್ಟೇನಾ? ಅಷ್ಟೇ. ಇನ್ನ ಸ್ವಲ್ಪ ದೂರ ಹಾಕ್ಬೋದಾಗಿತ್ತೇನೋ ಅನ್ಸ್ತದಲ್ವಾ? ಹಾಕ್ಬೇಕು. ಇದು ಫಸ್ಟ್ ಟೈಮ್ ಅಲ್ಲ ಹಾಕಿದ್ದು. ನಮಗೂ ಸೌತೆಕಾಯಿ ಫಸ್ಟ್ ಟೈಮ್ ಮಾಡಿರೋದು. ಸೂಪರ್. ಫಸ್ಟ್ ಟೈಮ್ ಮಾಡಿರೋದೇ ಇಷ್ಟು ನೀಟಾಗಿ ಮಾಡಿದೀರಾ ಅಂತ ಹೇಳಿದ್ರೆ ಈ ಸರ್ತಿ ನಿಮಗೆ ಇದರಲ್ಲಿ ಏನೇನು ತೊಂದರೆಗಳು ಬರುತ್ತೆ ಅಂತೆಲ್ಲ ನೀವು ತಿಳ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ಮಾಡೋವಾಗ ಆ ರೀತಿ ತೊಂದರೆಗಳೆಲ್ಲ ಇಲ್ದಿರ ಮಾಡ್ಕೋಬೋದು. ಹಾಂ, ಓಕೆ ಸರ್. ಈಗ ಮೊದಲನೇದಾಗಿ ನೀವು ಫಸ್ಟ್ ಅಲ್ಲಿ ಹೇಳಿದ್ರಲ್ವಾ, ಬೀನ್ಸ್ ಬೆಳೆಗೆ ತಾಕತ್ ಮಾಡೋವಾಗ ನೆಲಕ್ಕೆ ಏನೇನು ಗೊಬ್ಬರಗಳನ್ನ ಕೊಟ್ಟಿದ್ರು? 16 8 24 20 DAP ಇಷ್ಟೆಲ್ಲ ಕೊಟ್ರೆ ಇಳುವರಿ. ಆಮೇಲೆ ಸರ್, ಇದು ತಿಪ್ಪೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಎಷ್ಟು ಕೊಟ್ಟಿದ್ರಿ? ತಿಪ್ಪೆ ಗೊಬ್ಬರಕ್ಕೆ ಒಂದು 4 ಲೋಡು 4 ಟ್ಯಾಕ್ಟ್ರಿ ಕೊಟ್ಟಿದ್ರಾ? ಸೊ ಅದಾದ್ಮೇಲೆ ಸರ್, ಈಗ ಒಂದು ಬೆಳೆ ಮುಗೀತು, ಏನು ಈಗ ಬೀನ್ಸ್ ಬೆಳೆ ಮುಗೀತು. ಬೀನ್ಸ್ ಬೆಳೆ ಮುಗಿದ ಮೇಲೆ ಬಂದು ಬೆಡ್ಗೆ ಏನಾದ್ರು ಗೊಬ್ಬರ ಕೊಟ್ರ ಮತ್ತೆ ಏನಾದ್ರು? ಇಲ್ಲ, ಕೊಡ್ಲಿಲ್ಲ. ಅದೇ ಗೊಬ್ಬರ ಮೊದ್ಲು ಕೊಟ್ಟಿರೋ ಗೊಬ್ಬರಗಳೇ ನಡ್ಕೊಂಬರ್ತಾರೆ. ಹಾ ಸರ್, ಆಮೇಲೆ ಈ ಬೆಳೆಗೆ ಇವಾಗ ಎಷ್ಟು ದಿನಗಳಾಗಿದೆ? ಒಂದು 40 ದಿನ ಆಗೈತೆ. 40 ದಿನ ಆಗಿದೆ. ಇನ್ನೇನು ಶಾಂಪಲ್ ಬಂದಿದೆ ಅಲ್ಲ? ಕಾಯಿ ಕಾಣಿಸ್ತಾ ಇದೆ ಒಂದೊಂದು. ಕಿತ್ತಿದ್ದೀರಾ? ಇನ್ನ ಕಿತ್ತಿದ್ರಾ? ಸರ್, ಎಷ್ಟು ಸಿಕ್ಕಿತ್ತು? ಒಂದು 8 ಮೂಟೆ ಸಿಕ್ಕಿತ್ತು. 8 ಮೂಟೆ. ಎಲ್ಲಿಗೆ ಹಾಕಿದ್ರಿ ಸರ್? ಹೊಸೂರ್ಗೆ ಹಾಕಿದ್ವಿ. ಬೆಲೆಗಳು ಏನಿದೆ ಸರ್? ಬೆಳೆಗಳು ಮಾಮೂಲಿ ಒಂದು 800 900. 800 900 ಅಂದ್ರೆ ಎಷ್ಟು ಕೆಜಿ ಚೀಲ? 55 ಕೆಜಿ. 55 ಕೆಜಿ ಚೀಲ 800 900 ರೂಪಾಯಿ. ಆ ಲೆಕ್ಕಾಚಾರಕ್ಕೆ ಒಂದು 17 18 ರೂಪಾಯಿ ಆ ರೇಟಲ್ಲಿ ಇದೆಯಾ? ಆ ರೇಟಲ್ಲಿ. ಈ ರೇಟಲ್ಲಿ ನಿಮಗೆ ಕಡೆ ತನಕ ಏನಾದರೂ ಇತ್ತು ಅಂತ ಹೇಳಿದ್ರೆ ಓಕೆನಾ ಸರ್? ಓಕೆ. ಒಂದು ಸ್ವಲ್ಪ ದುಡ್ಡು ಆಗುತ್ತಲ್ವ? ಆಗುತ್ತೆ. ಓಕೆ ಸರ್. ಈಗ ಇನ್ನೊಂದು ವಿಚಾರಕ್ಕೆ ಬರೋಣ. ಈಗ ಡ್ರಿಪ್ ಗೊಬ್ಬರಗಳು ಸಾಮಾನ್ಯವಾಗಿ ನಾವು ಎಷ್ಟೇ ಮೂಟೆ ಗೊಬ್ಬರ ತಿಪ್ಪೆ ಗೊಬ್ಬರ ಕೊಟ್ರೇನೋ ಗಿಡ ಸ್ವಲ್ಪ ಚೆನ್ನಾಗಿ ಬರ್ಬೇಕಂತ ಹೇಳಿದ್ರೆ ಡ್ರಿಪ್ ಗೊಬ್ಬರ ಬಳಕೆ ಕಾಮನ್ ಆಗಿ ಮಾಡ್ತೀರಿ. ಸೊ ನೀವು ಎಲ್ಲ ಯಾವೆಲ್ಲ ಗೊಬ್ಬರಗಳನ್ನ ಕೊಟ್ಟಿರ್ಬೋದು ಇದಕ್ಕೆ?
19 ಹ್ಮ್. ಆಮೇಲೆ 1261 ಹ್ಮ್. ಆಮೇಲೆ 824 ಹಾ. ಕೊಟ್ಟಿದ್ವಿ. 824 ಹಾ. ಇದೆ 3 ಗೊಬ್ಬರ ಇವಾಗವರೆಗೂ ಕೊಟ್ಟಿದ್ದೀರಾ. ಹೌದು. ಅದು ಬಿಟ್ರೆ ಸರ್ ಇನ್ನೇನಾದ್ರು ಇನ್ನೊಂದು ಆ, ಕೊಡ್ಬೇಕು, ಅದು ಲಘು ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ ಥರದ್ದು ಏನಾದ್ರು ಕೊಟ್ಟಿದ್ದೀರಾ? ಕೊಡ್ಬೇಕು. ಹೌದಾ? ಓಕೆ ಇನ್ನೂ ಸರ್. ಕೊಡಿಲ್ಲ. ಇನ್ನ ಕೊಡ್ಲಿಲ್ಲ. ಕೊಡಿಲ್ಲ. ಈಗ ಸರ್ ಇವಾಗ ಕಟಿಂಗ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿನ ಕೊಯ್ಲು ಬರ್ಬೋದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ? ಒಂದು 4-5 ಕೊಯ್ಲು ಬರ್ಬೋದು. 4-5 ಕೊಯ್ಲು ಅಷ್ಟು ಬೇಗ ಎಲ್ಲ ಮುಗಿಯುತ್ತಾ ಇದು? ಮುಗೀತು. ಓಕೆ ಸರ್. ಈಗ ಮಳೆಗಳು ಬಂದು ಈ ನಡುವೆ ತುಂಬಾನೇ ಆಗ್ತಾ ಇದೆ, ಹೌದು ನೀವು ಸರ್. ನೋಡಿದ್ದೀರಾ. ಅಂದ್ರೆ ಗಾಳಿ ಈಗ ವಿಪರೀತ. ವಾರದಲ್ಲಿ ಒಂದು 3 ದಿನ 4 ದಿನ ಮಳೆ ಆಗ್ತಾ ಇದೆ, ಗಾಳಿನೂ ಜಾಸ್ತಿ ಇದೆ. ಹೌದು. ಇವಾಗ ಈ ಟೈಮಲ್ಲಿ ಬಂದು ರೋಗ ಲಕ್ಷಣಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾ. ಈಗ ಇಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಇದು ಡೌನಿ ಮಿಲ್ಡ್ ಅಂತ ಏನೋ ಕರೀತಾರಲ್ವಾ, ಹಾ. ಇದು ಬಂದಿರೋದು. ಹಾ. ಸೊ ಇದನ್ನ ಸಮಗ್ರವಾಗಿ ನಿರ್ವಹಣೆ ಮಾಡೋದಕ್ಕೆ ಯಾವ ತರ ನೀವು ಐಡಿಯಾ ತಗೊಂಡಿದ್ದೀರಾ? ಔಷಧಿ ಹೊಡ್ಕೊಂಡ ಎಷ್ಟು ದಿನಕ್ಕೊಮ್ಮೆ ವಾರಕ್ಕೊಂದು ಸತಿ ಹೊಡಿಯಬೇಕು. ಗ್ಯಾರಂಟಿ ಗ್ಯಾರಂಟಿ ಹೊಡಿಬೇಕು. ಹಾ. ಆಮೇಲೆ ಹಾ. ವಾರಕ್ಕೊಂದು ಸತಿ ಹೊಡಿಯಬೇಕು. ಹೊಡಿಬೇಕು. ಆಮೇಲೆ ಗೊಬ್ಬರನು ಹಂಗೆ ಕೊಡ್ಬೇಕು. ಗೊಬ್ಬರನು ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ಒಂದು 2-3 kg ಗೊಬ್ಬರ ಕೊಡ್ತೀರಾ? ಹಾಂ. ಡ್ರಿಪ್ ಗೊಬ್ಬರ? ಡ್ರಿಪ್ ಗೊಬ್ಬರ ಒಂದು 4 ಅಷ್ಟೇ. ಓಕೆ. ಕೃಷ್ಣಣ್ಣ ಮತ್ತೆ ಸರ್, ಈಗ ಮಳೆಗಾಲದಲ್ಲಿ ನಾವು ಬಂದಾಗ ಕಳೆ ಅನ್ನೋದು ವಿಪರೀತ ಇರುತ್ತೆ. ಈಗ ಇಲ್ಲಿ ನೋಡೋದಾದ್ರೆ ಕಳೆನೂ ಜಾಸ್ತಿ ಇದೆ ಸರ್. ಹೆಂಗೆ ಇದೆ, ಕಳೆ ಒರೆಸಿಲ್ವಾ ಹೆಂಗೆ ಅನ್ನೋದು? ವರ್ಷಿದ್ರು ಒಂದ್ಸತಿ. ಆಮೇಲೆ ಮಳೆಗಳು ಜಾಸ್ತಿ ಆಗಿ ಹಾ. ತೇವಾಂಶ ಜಾಸ್ತಿ ಆಗಿ ಇದು ಆಗಿರೋದು ಮಳೆ. ಮತ್ತೆ ಏನಾದ್ರು ಒರೆಸ್ತೀರಾ ಇದು? ಇಲ್ಲ ಆಗುತ್ತಾ? ಇಲ್ಲ ಆಗಲ್ಲ. ಈಗ ನೀವು ಹಂಗಾದ್ರೆ ಹೇಳೋದಾದ್ರೆ ಇನ್ನೊಂದು 4-5 ಕಟಿಂಗ್ಗೆ ಒಂದು 5-6 ಕಟಿಂಗ್ 5-6 ಮುಗ್ದೋಗುತ್ತೆ ಅಂತೀರಲ್ವಾ? ಎಷ್ಟು ದಿನಕ್ಕೆ ಒಂದ್ಸಲಿ ಕಟಿಂಗ್ ತೆಗಿತೀರಾ? ಒಂದು 3 ದಿನಕ್ಕೆ ಒಂದ್ಸತಿ. 3 ದಿನಕ್ಕೆ ಒಂದ್ಸಲಿ. ಆ ಲೆಕ್ಕಾಚಾರಕ್ಕೆ ಇರೋ ಒಂದು 15 ದಿನ ಕಳೆಯನ್ನು ಒರೆಸೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಕಳೆನಾಶಕ ನೀವೇನು ಬಳಕೆ ಮಾಡಲ್ವಲ್ಲ? ಮಾಡಿದೀವಿ. ಇಲ್ಲೇ ಅನ್ಸ್ಕೊಂಡಿದೆ. ಹಾ. ಹಾ. ಮೊದ್ಲು ಒಂದ್ಸಲಿ ಒರೆಸಿದೀನಿ ಅಂತ ಹೇಳಿದೀರಾ. ಹಾ. ಈಗ ಕಳೆನಾಶಕನು ನೀವು ಬಳಕೆ ಮಾಡ್ದಂಗಿಲ್ಲ. ಹಾ. ಯಾಕೆ ಸರ್ ನೀವೇನು ಕಳೆನಾಶಕ ಎಲ್ಲ ಬಳಕೆ ಮಾಡೋದಿಲ್ವಲ್ಲ? ಇಲ್ಲ ಸರ್. ಸೂಪರ್ ಸರ್. ಹಂಗೆ ಇಟ್ಕೊಳ್ರಿ ನೆಲನ. ನೀವು ಕಳೆನಾಶಕ ಎಷ್ಟು ಬಳಕೆ ಮಾಡಿದ್ರೆ ಇಟ್ಕೊಂತೀರ ನೆಲ ಅಷ್ಟೇ ಚೆನ್ನಾಗಿರುತ್ತದೆ. ಓಕೆ. ಈಗ ಈ ಒಂದು ಬೆಳೆನ ಬಂದು ಆಲ್ರೆಡಿ ಬೀನ್ಸ್ ಹಾಕಿದಿರಲ್ಲ, ಹಾ. ಅದೇ ಬೆಡ್ ಅಲ್ಲೇ ಮಾಡಿರೋದ್ರಿಂದ ಹಾ. ನಿಮ್ಗೆ ಖರ್ಚು ಅನ್ನೋದು ಎಷ್ಟು ಬಂದಿರ್ಬೋದು ಈ ಬೆಳೆಗೆ? ಖರ್ಚು ಒಂದು 15,000 ಬಂದಿರ್ತದೆ. 15,000 ಅಷ್ಟೇ. ನೀವು ಫಸ್ಟ್ ಇಂದ ಬೆಡ್ ಕಡ್ಡಿ ಎಲ್ಲ 15,000-20,000. ಮಾಡ್ಬೇಕಂದ್ರೆ ಇನ್ನ ಜಾಸ್ತಿ ಬರ್ತಾ ಇತ್ತು. ಈಗ ಒಂದು 15,000ಕ್ಕೆ ಈ ಬೆಳೆ ಅನ್ನೋದನ್ನ ಮಾಡ್ಬಿಟ್ಟಿದ್ದೀರಾ. ಮಾಡ್ಬಿಟ್ಟು ಈಗ ಈ ಒಂದು ವಿಸ್ತೀರ್ಣಕ್ಕೆ ಒಂದು ಇಳುವರಿ ನೀವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಎಷ್ಟು ಮಾಡ್ತೀರಾ ಅಂತ? ಅಂದ್ರೆ ಎಷ್ಟು ಇಳುವರಿ ಬರ್ಬೋದು ಅಂತ ಏನಾದ್ರು? ಒಂದು ಬರ್ಬೋದು ಒಂದು 4-5 ಟನ್. 4-5 ಟನ್. ಈ ರೇಟಲ್ಲಿ 4-5 ಟನ್ ಬಂದ್ರೆ ನೀವು ಹಾಕಿರೋ ಬಂಡವಾಳಕ್ಕೆ ಏನೋ ಮೋಸ ಇಲ್ಲ. ಮೋಸ ಇಲ್ಲ. ಒಂದು 2 ತಿಂಗಳು 2.5 ತಿಂಗಳೊಳಗಡೆ ಎಲ್ಲ ಮುಗ್ದೋಗುತ್ತಾ ಬೆಳೆ ಇದು? ಮುಗ್ದು. ಓಕೆ. ಸ್ನೇಹಿತರೆ ನೋಡಿದ್ರಲ್ವಾ? ಸೊ ರೈತರು ಬಂದು ಒಂದು ವಿಭಿನ್ನವಾಗಿ ಯೋಚನೆ ಮಾಡೋದಂದ್ರೆ ಕೃಷಿಯಲ್ಲಿ ಒಂದು ಹಣದ ಉಳಿತಾಯ ಅಂತ ಹೇಳಿದ್ರೆ ನೋಡಿ ಇದೇ ರೀತಿಯಲ್ಲೇ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಒಮ್ಮೆ ಬೆಡ್ ಮಾಡಿಬಿಟ್ಟು ಅದರಲ್ಲಿ ಒಂದು ಬೆಳೆ ತೆಗೆದುಬಿಟ್ಟು ನಂತರ ಅದರಲ್ಲಿ ಮತ್ತೆ ಉಳುಮೆ ಮಾಡಿ ಮತ್ತೆ ಸ್ಟ್ರಕ್ಚರ್ ಎಲ್ಲ ತೆಗೆದು ಮತ್ತೆ ಹಾಕ್ಬೇಕಂತ ಹೇಳಿದ್ರೆ ಎಷ್ಟೋ ದುಡ್ಡು ಅನ್ನೋದು ಖರ್ಚಾಗುತ್ತೆ. ಸೊ ಈ ರೀತಿ ಒಂದು ಮೆಥಡ್ನ ಫಾಲೋ ಮಾಡ್ಕೊಂಡ್ರೆ ಖಂಡಿತ ಒಂದ್ಸಲಿ ಬೆಳೆ ಹಾಕಿ ಅದರಲ್ಲೇ ಇನ್ನೊಂದು ಬೆಳೆ ತೆಗೆದಾಗ ಎಷ್ಟೋ ಒಂದು ದುಡ್ಡು ನಮ್ಗೆ ಉಳಿತಾಯ ಆಗುತ್ತೆ. ಅಂದರೆ ನೆಲದ ಉಳುಮೆ ಆಗಿರ್ಬೋದು, ಗೊಬ್ಬರಗಳ ವಿಚಾರ ಆಗಿರ್ಬೋದು, ಜೊತೆಗೆ ಇನ್ನು ಬೆಡ್ ಕಟ್ಟೋದಾಗಿರ್ಬೋದು, ಇದೆಲ್ಲ ಒಟ್ಟಾರೆ ಬಂದು ನಮಗೆ ಉಳಿತಾಯ ಅನ್ನೋದಾಗುತ್ತೆ. ಸೊ ಈ ಒಂದು ಮೆಥಡ್ನ ಫಾಲೋ ಮಾಡಿಕೊಂಡು ಈಗ ಸಾರ್ ಅವರು ಈ ರೀತಿ ಒಂದು ಚೆಂದಾಗಿ ಬೆಳೆನ ಬೆಳೆದಿರ್ತಾರೆ. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಬೆಲೆ ಸಿಕ್ಕಲಿ, ಒಳ್ಳೆ ಬೆಳೆನೂ ಆಗಲಿ ಅಂತ ಹೇಳ್ಬಿಟ್ಟು ಒಂದು ದೇವರಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡಿ ನಾವು ಅವರಿಗೆ ಒಂದು ಶುಭ ಹಾರೈಸ್ತೀರಿ. ಸರ್, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಓಕೆ ಸರ್.